ರಶ್ಮಿಕಾ ಮಂದಣ್ಣನೇ ಮೀರ್ಸ್ಬಿಟ್ಟೆ ನೀನು. ಬೇಜಾರು ಮಾಡ್ಕೊಂಬಿಟ್ಟವಳೆ ಗೈಸ್, ನನ್ನ ಮಗಳು ನನ್ನ ಥರನೇ ಹುಟ್ಟಿರೋದು ಅಂತ ಹೇಳ್ತಾ ಇದ್ದೀನಿ. ಏ ಗಲೀಜು, ಏನೇನೋ ಕೈ ಹಾಕ್ತೀಯಾ ಲೋಫರ್. ಸೊ 9 ಗಂಟೆ ಗೈಸ್, ಇವಾಗ ಎದ್ದು ದೇವ್ರಿಗೆ ಹಾಯ್ ಮಾಡ್ತಾಳೆ. ಬರೀ ಕಸ ಗುಡಿಸಿದಲ್ಲ ಗೈಸ್, ಮನೆ ಮುಂದೆ ನೀರು ಹಾಕ್ಬಿಟ್ಲು. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ಗೈಸ್ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಪ್ರೂಫ್ ಬೇಕು ಆ್ಯಕ್ಚುಲಿ. ಸೊ ಎಷ್ಟೋ ತಿಂಗಳುಗಳಾದಮೇಲೆ ಮನೆ ಮುಂದೆ ಬೇಗ ಎದ್ದು ಮನೆ ಮುಂದೆ ಕಸ ಗುಡಿಸ್ತಾಳೆ ನನ್ನ ಹೆಂಡತಿ. ಸೊ ಅದಕ್ಕೆ ನಾನು ಖುಷಿಯಿಂದ ಸಂತೋಷದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ ಗೈಸ್, ನೋಡಿ ಗೈಸ್, ಹಾಂ ನಾಚಿಕೆ ಮನ ಮರೆಯೋದಿಲ್ಲವಳೆ ಗುಡ್ಸ. ಅದು ಕಾಲಲ್ಲಿ ಈ ಕಡೆ ಜರುಗಿಸು ಗೈಸ್. ಬರೀ ಕಸ ಗುಡಿಸಿದಲ್ಲ ಗೈಸ್, ಮನೆ ಮುಂದೆ ನೀರು ಹಾಕ್ಬಿಟ್ಲು. ಅಯ್ಯೋ ದೇವ್ರೇ, ಇವತ್ತು ಯಾವ ವಾರ? ಬುಧವಾರ ಪಪ್ಪು. ಅಯ್ಯೋ ರಾಯರ ವಾರ ಇವತ್ತು. ಏನು ಗುರು ಈ ರೇಂಜಿಗೆ? ಸೂರ್ಯ ಈ ಕಡೆನೇ ಹುಟ್ಟಿದೆ ಅಂತಾನೆ, ಪೂರ್ವಕ್ಕೇನೆ. ಗಾಡಿ ತೊಳಿಬೇಕು ದೇವ್ರೆ ಗೈಸ್. ಏನಿದು ಯಪ್ಪ, ತಡೆಯೋಕಾಯ್ತಲ್ಲ ನಂಗಂತೂ. ಬಹುದಿನದ ಬಯಕೆ ಫಲಿಸಿದ ಬಾ. ರಂಗೋಲಿ ಹಾಕ್ತೀಯಾ? ಓ ಮೈ ಗಾಡ್ ಗೈಸ್, ರಂಗೋಲಿ ಹಾಕ್ತಾ ಇದ್ದಾಳೆ ಗೈಸ್. ಅಪ್ಪ ಪಾಪು, ಹೆಂಗೆ ಪಾಪು ಇದೆಲ್ಲ? ಹಾಂ, ಒಂದು ಸ್ವಲ್ಪ ಸೀರೆ ಇಲ್ಲಿ ಉಟ್ಕೊಂಡು, ಹಾಂ ಸೀರೆ ಉಟ್ಕೊಂಡು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಹೋಗಿ ಉಟ್ಕೊಂಬ. ಸಂಜೆ ಉಟ್ಕೊತೀನಿ. ಇದೇನಿದು ಕಮಲ? BJP ಅವ್ರು ನೀವು? ಅಲ್ಲ ಮತ್ತೆ ಕಾಂಗ್ರೆಸ್ಸಾ? ಕೈ ಬಿಡಿಸು ಹಂಗಾದ್ರೆ. ಅಲ್ಲಿ ಅಯ್ಯೋ ಗೈಸ್, ನಾವು ಒಳಗಡೆ ಇದ್ದೆ, ಇಲ್ಲಿ ಏನು ಫುಲ್ ಕಮಲ ಬಿಡಿಸ್ಬಿಟ್ರು ಅವ್ರು. ಪಕ್ಕ BJP ಒಳಗೆ. ಅಬ್ಬಬ್ಬಾ, ಇವತ್ತೇ ಏನೇನು ಕತೆ ಗೊತ್ತಿಲ್ಲ. ಮಳೆ ಆಲ್ರೆಡಿ ನೆನ್ನೆ ಬಂದಿತ್ತು, ಇವತ್ತು ಸುನಾಮಿನೇ ಆಗ್ಬಿಡುತ್ತೆ. ಫುಲ್ ಬೆಂಗಳೂರು ತುಂಬೋಯ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಬಸವೇಶ್ವರ ನಗರ ತುಂಬೋದ್ರು ತುಂಬೋಯ್ತು. ಸೊ ಇದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀಯ ನೀನು? ಏನು ಇಲ್ಲ, ಬೇಗ ಇದ್ರೆ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು, ಕೆಲಸ ಫುಲ್ಲ ಇನ್ನೂ ಏನಾದರೂ ಪಟ ಅಂತ ಮಾಡ್ಕೊ. ಒಂದು ಐಡಿಯಾ ಹೇಳ, ರೋಡೆಲ್ಲ ಗುಡಿಸ್ಬಿಡು. ಅಷ್ಟೊಂದಲ್ಲ ನಮ್ಮ ಮನೆ ಅಲ್ಲ, ಇನ್ನೂ ಏನೋ ಮಾಡಬೇಕು ಅಂದಲ್ಲ, ಅದಕ್ಕೆ ರೋಡೆಲ್ಲ ಗುಡಿಸ್ಬಿಡು. ಹೊಳಿಲ್ ನೋಡು, ವೈರ್ ಮೇಲೆ ಎಷ್ಟು ನೀಟಾಗಿದೆ. ಯಾಕೆ ಟಿಫನ್ನು ತಿಂದವಳೆ ಗೈಸ್ ಆಗಲೇ. ಟೊಮೊಟೊ ಬಾತ್ ಮಾಡಿ, ಯಪ್ಪ ಇಷ್ಟು ಬೇಗ ಇದ್ದು ಎಲ್ಲ ಮಾಡಿ ಮನೇನೂ ಒರೆಸ್ಬಿಡ್ಲು. ಟಿಫನ್ನು ತಿಂದವಳೆ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಯಾಕೆ ಸಚ್ಚು? ಮತ್ತೆ ಶಾಕ್ ಆಗಲ್ವಾ? ಯಾಕೆ ಆಗಬೇಕು? ನೀ ಮಾಡ್ದಲ್ಲ ಇದೆಲ್ಲ, ಅದಕ್ಕೆ. ಫಾ ನನ್ನ ಮಗಳು ಇವಾಗ ಎದ್ದಿದ್ದಾಳೆ ನೋಡಿ. ಗುಡ್ ಮಾರ್ನಿಂಗ್ ಹೇಳ್ತೀನಿ ಮಗಳೇ, ಗುಡ್ ಮಾರ್ನಿಂಗ್ ಅಷ್ಟೇ. ಸ್ಮೈಲ್. ನನಗೆ ಗುಡ್ ಮಾರ್ನಿಂಗ್ ಹೇಳ್ತೀಯಾ? ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ ಗೈಸ್ ಅವಳು. ಇವಾಗ ಕಂಡ್ಬಿಟ್ಟವಳೆ, ಏನೋ ನೋಡ್ತಾವಳು, ನಾನು ನೋಡ್ತಾ ಇಲ್ಲ ಅವಳು. ಏನು ನೋಡ್ತಿದೀವ ಕಳಮ? ಸೊ 9 ಗಂಟೆ ಗೈಸ್, ಇವಾಗ ಎದ್ದು ದೇವ್ರಿಗೆ ಹಾಯ್ ಮಾಡ್ತಾವಳು. ನಮಗ ನಾವೇ ದೇವ್ರು ಅವಳಿಗೆ. ಸೊ ಅದಕ್ಕೆ ದೇವರು ಅಲ್ಲ ಮಗಳ, ನಾವೇ ದೇವರು. ಟಾಟಾ ಗೈಸ್. ನಾನಿವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಬಾಯಿ ಬೇಡ ಅಂತ ನೋಡಿ ಹೆಂಗೆ ನೋಡ್ತಾ ಇದ್ದೀನಿ. ಗೈಸ್ ಇವಾಗ ನಾನು ಜಿಮ್ಮಿಂದ ಬಂದು ಊಟ ತಿಂದೆ. ಸೊ ಫೀಲಿಂಗ್ ಟಯರ್ಡ್. ಆ್ಯಕ್ಚುಲಿ ತುಂಬ ಕೆಲಸ ಇತ್ತು ನೆನ್ನೆನೂ. ಸೊ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿದೆ. ಬಟ್ ಮಕ್ಕಕ್ಕೆ ನೀರು ಹಾಕ್ಕೊಂಡು ಗೆಟಪ್ ಆಗಬೇಕು, ಕೆಲಸ ಮಾಡ್ಬೇಕಿನ್ನ. ಇವಳು ನೋಡಿ ಗೈಸ್, ನಾನು ಬರೋವರೆಗೂ ಸುಮ್ಮನೆ ಅವಳೆ. ನಾನು ಬರೋದು 5 ನಿಮಿಷ ಐತೆ ಅನ್ನೋಕೆ ಸ್ನಾನಕ್ಕೆ ಹೋಗ್ಬಿಟ್ಟು ಇವಾಗ ತಲೆ ಮೇಲೆ ಒಂದು ಟವಲ್ ಹಾಕೊಂಬ ಕೂತವಳೆ. ನಾನು ಎಣ್ಣೆ ಏಯ್ ಮುಚ್ಚ ಬೈ. ಸೊ
ಅದಕ್ಕೇನೆ ಎಣ್ಣೆ ಹಾಕಿದ್ಮೇಲೆ ಸ್ನಾನ ಮಾಡ್ಕೊಂಡು ನೆಮ್ಮದಿಯಾಗಿ ಇವಾಗ ಕೂತಿದ್ದೀನಿ ಗೈಸ್ ಬೆಳಗ್ಗೆ. ಫೋನ್ ನೋಡಲ್ಲ ಅಂತ ಹೇಳಿದ್ರೆ ಬೆಳಗ್ಗೆನೆ ಕೆಲಸಗಳೆಲ್ಲ ಬೆಳಗ್ಗೆಯಿಂದ ಫೋನ್ ಯಾಕೆ ನೋಡ್ತಾ ಇದ್ಯಾ? ಕೂತಿದ್ದೀರಪ್ಪ. ಯು ಸೆಡ್ ಏನಂತ? ಫೋನ್ ನೋಡಲ್ಲ ನಾನು ಇವತ್ತು. ಹಾ ನೀನ್ ಮಾತಾಡ್ ನಿಲ್ಲದೇ ಇಲ್ಲ ನೀನು. ರಿಲ್ಯಾಕ್ಸೇಷನ್ಗೆ ನಾನು ಕೂತಿದ್ದೀನಿ. ಆರಾಮಾಗಿ ಕುತ್ಕೋ. ಗಿಡ ಮರ ಬಳ್ಳಿ ಮರ ಬಳ್ಳಿ ಏನು ಇಲ್ಲ ಇಲ್ಲಿ. ಅಲ್ಲೇ ಅಲ್ವಾ ಎದುರುಗಡೆ ಮರ ನೋಡ್ಕೊಂಡ್ ಕುತ್ಕೋ. ಮರದಲ್ಲಿ ಎಷ್ಟು ಎಲೆ ಐತೆ ಅಂತ ಹೇಳು. ನಾನು ಎಷ್ಟೊತ್ತು ಆಚೆ ಕುತ್ಕೊಂಡಾಗ ಮರನ ನೋಡ್ಕೊಂಡ್ ಕುತ್ಕೋತೀನಿ ಗೊತ್ತಾ? ಅದೊಂಥರ ರಿಲ್ಯಾಕ್ಸೇಷನ್. ಟಿವಿ ಹಾಕೊಂಡು ನೋಡು. ಟಿವಿ ನೋಡ್ಬಾರ್ದು. ಸ್ಕ್ರೀನ್ ಇಸ್ ಸ್ಕ್ರೀನ್. ಇವ್ನ್ಗೆ ಏನ್ ಅನ್ಸುತ್ತೆ ಅದು ದಾನ್ ಮಾಡ್ಬೇಕು ಗೈಸ್. ಅದು ಆ ತರ ಏನಿಲ್ಲ. ನೀನ್ ಹೇಳಿದ್ದೇನಂತ ಓಕೆ ಆಚೆ ಕುತ್ಕೋಬೇಕು. ಹೊಡೆದ್ರೆ ತಟ್ಟೆಲ್ಲ ಹೊಡೆದ್ ಬಿಡ್ತೀನಿ. ಎದ್ದೋಗೋ ತಟ್ಟೆ ಏನಂತ ಅಂದೆ? ಫೋನ್ ನೋಡಲ್ಲ ಅಂತ ನಾನು ಹೇಳಿದ ನೀನ್ ಹಿಡ್ದ? ನಾನ್ ಬೆಳಗ್ಗೆ ಕೆಲ್ಸ ಮಾಡೋವಾಗ ಫೋನ್ ನೋಡಲ್ಲ ಇವತ್ತು ಅಂತ ಅಂದಿದ್ದು. ಕೆಲ್ಸ ಮಾಡ್ತಾ ಇಲ್ಲ, ನಾನು ಸುಮ್ನೆ ಕೂತಿದ್ದೀನಿ ಅಷ್ಟೇ. ನೆನಪು ಮಾಡ್ಕೊ. ನಾನು ಎರಡು ಕಂಟೆಂಟ್ ಹೇಳಿದ್ದೀನಿ ಗೈಸ್. 2 ಕಂಟೆಂಟ್ ನೆನ್ಪಿಟ್ಕೊಳಕ್ಕಾಗಲ್ಲ ಇವನಿಗೆ. ನಾನು ನೆನ್ಪೋದಾಗ ಹೇಳ್ತೀನಿ ಅಂತೆ. ಹೇಳು ಯಾರು ಹೇಳ್ದೆ ಹೇಳು. ಗಲೀಜು ಎಲ್ಲೆಲ್ಲೋ ಕೈ ಹಾಕ್ತೀಯ ಲೋಫರ್. ನೀನು ಚಪ್ಪರ್. ನೀನು ಮುಂದಕ್ಕೆ ಅಷ್ಟೇ ಲೋಫರ್ ಚಪ್ಪರ್ ಎರಡೇನೋ ಬರೋದು ನಂಗೆ. ನೀನೇನ್ ಅಂತ ಸಾಮಾನ್ಯ ಅಲ್ಲ ನೀನು. ಹೇಳು ಯಾರು ಹೇಳ್ದೆ ಹೇಳು ಸಚ್ಚು. ನೋಡಿ ಗೈಸ್ ಇವನ್ಗೆ 2 ಕಂಟೆಂಟ್ ಹೇಳಿದ್ದೀನಿ. 1 ಕಂಟೆಂಟ್ ವಿಡಿಯೋ ಮಾಡಾಯ್ತು. ಇನ್ನೊಂದು ಮಾಡ್ಬಿಡೋಣ ಬಾ ಅಂದ್ರೆ ಹೇಳು ಅಂತೆ 4 ಸಲ ಹೇಳಿದ್ದೀನಿ ಆಗ್ಲೇ. ಎಂತ ಮರ್ವು ನೋಡಿ ಗೈಸ್ ಇವನ್ಗೆ. ಏನ್ ಪಾಪ 70 ವರ್ಷದ ಮುತ್ಕ ಆಗೋದು ಆಗ್ಲೇ. ಹೆಂಗೆ ಗೊತ್ತಾ, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಅವಳು ನೆನಪು ಮಾಡ್ಕೊತಾಳೆ ಗೊತ್ತಾ, ಹಂಗೆ ಡೌ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತಾನೆ ಗೈಸ್ ಇವನು. ನೆನ್ಪೈತಲ್ಲ ಹೇಳು. ನಿನ್ ನೆನ್ಪೈತ ಫಸ್ಟ್ ಆಫ್ ಆಲ್. ಇವಳಿಗೆ ನೆನಪಿರಲ್ಲ. ಸುಮ್ನೆ ನಾನ್ ಹೇಳಿದ್ ನನಗ್ ನೆನ್ಪಿರಲ್ವಾ? ಸರಿ ಹೇಳು ಏನ್ ನೆನ್ಪು. ಸರಿ ಇವಾಗ ಆಕ್ಟಿಂಗ್ ಹಿಂಗಿತ್ತು ಹೇಳಿ ಇವಾಗ ಮಾಡಿದ್ದು. ಸಖತ್ ಎಕ್ಸ್ಟ್ರಾರ್ಡಿನರಿ. ಯಾರು ಮಾಡಕ್ಕಾಗಲ್ಲ. ಮೀಟರ್ ಯಾರು ಮಾಡಕ್ಕಾಗಲ್ಲ. ಆನ್ಸೆಪ್ಟ್ ರಶ್ಮಿಕಾ ಮಂದಣ್ಣನೇ ಮೀರಿಸ್ಬಿಟ್ಟೆ ನೀನು. ಗರ್ಲ್ ಫ್ರೆಂಡ್ ಅಲ್ಲಿ ಆಕ್ಟಿಂಗ್ ಮಾಡಿದಾಳ ಅದನ್ನ ಮೀರಿಸ್ತೆ ನೀನು. ಏನೇನು ಹೇಳ್ತಾ ನೋಡಿ ಗೈಸ್. ಹುಚ್ಚಿಡ್ದು ರಶ್ಮಿಕಾ ಮಂದಣ್ಣ. ಯಾರನ್ನ? ರಶ್ಮಿಕಾ ಮಂದಣ್ಣ ಒಂದ್ ಕಾಲದಲ್ಲಿ ಇವ್ನ ಫೇವ್ರೆಟ್ ಹೀರೋಯಿನ್ ಗೈಸ್. ಇವಾಗೂ ನನ್ನ ಫೇವ್ರೆಟ್ ಹೀರೋಯಿನ್. ಮತ್ತೆ ಹೇಳೋದೇ ಇಲ್ಲ. ನನಗೆ ಇಷ್ಟ ಅಪ್ಪ. ನನ್ಗೆ ಅವ್ರಿಬ್ರು ತುಂಬಾ ಇಷ್ಟ. ನನಗೆ ಅವಳೊಬ್ಳು ಇಷ್ಟ. ಅಲ್ಲ ನಿನಗಿಷ್ಟ. ನನಗೆ ರಶ್ಮಿಕಾ ಮಂದಣ್ಣ ಒಬ್ಳೇ ಇಷ್ಟ. ಕೀರ್ತಿ ಸುರೇಶ್ ಇಷ್ಟ. ಅವ್ರ ಅಮ್ಮ ಇಷ್ಟ. ಅವ್ರ ಅಮ್ಮನ ಹೆಸರು ಗೊತ್ತಿಲ್ಲ. ನಾನೇಗೆ ಇಷ್ಟಪಡ್ಲಿ. ಈಗ ನೀನಿಷ್ಟ, ನಿಮ್ಮ ಅಮ್ಮ ಇಷ್ಟ ಅಂತ ಹೇಳಕ್ಕಾಯ್ತಾ? ಚಪ್ಪಲಿ ಹೊಡಿತಾರ ಆಮೇಲೆ ಗಲೀಜ್. ಅದು ನಾನು ಹೇಳಿದ ಕಂಟೆಂಟು. ಯೋಚನೆ ಮಾಡೋದು ಕಾಮಾಗಿ ಹಿಡ್ದು ಆಮೇಲೆ ರೇಗೋದು. ಎಕ್ಸಾಕ್ಟ್ಲಿ ನಿಂದು ಅದೇನಂತಾರೆ ಐಕ್ಯೂ ಪವರ್ ಹೆಂಗಿದೆ ಅಂತ ಯೋಚನೆ ಮಾಡ್ತಾರೆ. ಚೆಕ್ ಮಾಡಕ್ ಹೋಗಿ ಬ್ರೈನ್ ಇಲ್ಲ ಅನ್ಸುತ್ತೆ. ಎಲ್ಲೋ ಬೀಳಿಸ್ಕೊಂಡ್ಬಂದ್ಬಿಟ್ಟಿದ್ಯಾ ಅನ್ಸುತ್ತೆ. ನೀನ್ ಮದುವೆ ಆದ್ನ ಅಲ್ಲೇ ಚೌಡ್ರಿ ಬಿದ್ದೋಯ್ತು. ಹೋಗ ಆಯ್ಕಬ್ಬ ಹೋಗು. ಅದಷ್ಟೇ ಕೊಳ್ತೋಗಿರುತ್ತೆ ಇಷ್ಟೊತ್ತಿಗೆ. ಕೊಡು ಬೇಗ. ಬೇಜಾರು ಮಾಡ್ಕೊಂಬಿಟ್ಟವಳೆ ಗೈಸ್. ನನ್ನ ಮಗಳು ನಂತರನೇ ಹುಟ್ಟಿರೋದು ಅಂತ ಹೇಳ್ತಾ ಇದ್ದೀನಿ. ಅಳ್ತಾವಳೆ ಪಾಪ. ಯಾಕೆ ಪಾಪು ನಂತರ ಹುಟ್ಟಿರೋದು ಅಂತ ಗೊತ್ತು ತಾನೆ. ನಾನು ಯಾವಾಗ ಹುಟ್ಟೋಕ್ಕಿಂತ ಮುಂಚೆನೇ ಹೇಳ್ಬಿಟ್ಟೆ ನಂತರನೇ ಹುಟ್ಟೋದವಳು ಅಂತ. ಹೇಳು ಗೈಸ್ ಸೀರಿಯಸ್ಲಿ. ನನಗೆ ನನ್ನ ಮಗಳು ಇವಳು ಹೊಟ್ಟೆ ಒಳಗಡೆ ಇದ್ದಾಗ ಹೆಂಗೆ ಹುಡ್ತಾಳೆ, ಯಾರ ಥರ ಹುಡ್ತಾಳೆ ನಿಜ. ನಾನು ಇದಕ್ಕೆ ChatGPT ಜೆಮಿನೈಗೆಲ್ಲ ಹಾಕ್ಬಿಟ್ಟಿದ್ದೀನಿ. ನಂದು ಇವಳ್ದು ಫೋಟೋ ಹಾಕ್ಬಿಟ್ಟು ಕ್ರಿಯೇಟ್ ಎ ಬೇಬಿ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಪ್ರಾಂಪ್ಟ್ ಹಾಕ್ಬಿಟ್ಟು ಅದರಲ್ಲಿ ಆ್ಯಕ್ಚುಲಿ ಪಾಪ ನಿಜ ಸಿಮಿಲರ್ ಬಂದಿತ್ತಲ್ಲ. ಬೇಕಾದ್ರೆ ನಾನು ಹುಡುಕ್ಬಿಟ್ಟು ಹಾಕೋಣ ಫೋಟೋ. ಕಮೆಂಟ್ ಮಾಡಿ ಗೈಸ್, ಹಾಕ್ತೀನಿ ಬೇಕಾದ್ರೆ ಅದು ಹೆಂಗೆ ಬಂದಿತ್ತು ಅಂತ. ಸ್ವಲ್ಪ ದೊಡ್ಡದು ಪಪ್ಪು ಥರ ಬಂದಿತ್ತು, ಬಟ್ ಸಿಮಿಲರ್ ಇದೆ ಒಂಚೂರು, ಪರವಾಗಿಲ್ಲ. ನಂದೇ ತೊಗೊಂಡಿದ್ದು ಜಾಸ್ತಿ ಫೀಚರ್ಸ್ ನನ್ನ ಮಗಳು. ಬೇಜಾರ ಪಪ್ಪನಿಗೆ? ಹತ್ಬಿಡು, ಜೋರಾಗಿ ಹತ್ಬಿಡು, ಮುಖ ಮುಚ್ಕೊಂಡೋಗಿ. ನಾನು ಬೇಜಾರು ಅಂತ ನೀನು ಹೇಳು ಪ್ರಾಂಪ್ಟ್ ಆಗಿ. ನಾನು ಬೇಜಾರು ಅಂತ ಏನಾದರೂ ಹೇಳಿದ್ದೀನ? ಇಲ್ಲ, ನಾನು ಸುಮ್ಮನೆ ನಿನ್ನ ಕಾಲು ಎಳಿತಾರಲ್ಲ.
ನಂಗೇನು ಬೇಜಾರಿಲ್ಲ ಗೈಸ್. ನಿಂಗೆ ಏನು ಇಷ್ಟ ಆಯ್ತು? ನನ್ನ ತಾನೇ ಹುಟ್ಟಬೇಕಂತ ಇಷ್ಟ ಆಯ್ತು ತಾನೆ? ಹ್ಞೂ ಸೊ ಇಬ್ಬರು ಇಷ್ಟನೂ ಪೂರೈಸೈತೆ. ಹೌದು ಗೈಸ್, ಇವಾಗ ನಾನು ಮತ್ತು ಇವಳು ಇವಾಗ ತಾನೇ ಸಮೀರ್ದು ಲಾಗ್ ನೋಡಿದ್ವಿ. ಅದರಲ್ಲಿ ಒಂದು ಬಿಟ್ಟು ನೋಡಿದಾಗ ಅವ್ರು ರೆಸ್ಲಿಂಗ್ ಮಾಡಿದರು. ಸೊ ನಾನು ಮತ್ತು ಇವಳು ರೆಸ್ಲಿಂಗ್ ಮಾಡ್ತೀವಿ ಇವಾಗ, ಹ್ಯಾಂಡ್ ರೆಸ್ಲಿಂಗ್ ನೋಡಿ ಗೈಸ್. ಹುಲಿ ಮರಿ ಬೆಕ್ಕಿನ ಮರಿ ಹತ್ರ ಬಂದಂಗೆ ಐತೆ ಗೈಸ್. ಯಾರು? ಅಯ್ಯೋ ಇವಳು ಹುಲಿ ಅಂತ ನಾನು ಬೆಕ್ಕಂತೆ ಗೈಸ್. ನಾನು ಉಲ್ಟಾ ಹೇಳಿದ್ದು. ಓಕೆ, ಹಾಂ ಕಮಾನ್. ಅಲ್ಲ ಹಿಂಗೆ ಎತ್ತು ನಂಗೆ ತಿರುಗ್ಸೋಕೆ ಆಯ್ತಾ ಇಲ್ಲ. ಇನ್ನ ನಾನು ಒಂದ್ ಕೈಲಿ ಮಾಡ್ತೀನ ಬಡಪಾಯಿ ಗೈಸ್. ಆಗುತ್ತೆ ನಿನ್ ಕೈಲಿ, ಟ್ರೈ ಮಾಡು ಬಾಬು, ಟ್ರೈ ಮಾಡು ಬಾಬು, ಆಗುತ್ತೆ. ಕಮಾನ್. ಅದ್ಯಾವ್ದು ಮ್ಯೂಸಿಕ್ ಬರುತ್ತಲ್ಲ, ಕಜಗಡೆ ಇತ್ತಳಕಂ ಬತ್ತಳಕಂ ಅಂತ ಬರುತ್ತಲ್ಲ ಅದು. ಆಯ್ತು ಆಯ್ತು, ಲೂಸ್ ಬಿಡಿ. ಎಲ್ಲಿ ಪ್ರೆಷರ್ ಎಲ್ಲ ಹಾಕಿದೆ ನೀನು? ಇಲ್ಲ ಹಾಕು ಪ್ರೆಷರ್, ಇಲ್ಲ ಹಾಕ್ಬೇಡ. ಇಲ್ಲ ನೀನು ಅಲ್ಲಿ ಬರ್ತಾ ಇಲ್ಲ ಪ್ರೆಷರ್, ಅಲ್ಲಿ ಬರ್ತಾ ಇದೆ ನಿಂದು. ನನ್ನ ಮಗಳು ಬುಕ್ ಇಟ್ಕೋತಾ ಇದ್ದೀನಿ ಗೈಸ್ ಶಕ್ತಿಗೆ. ನನ್ನ ಮಗಳು ನನ್ನ ಜೊತೆ ಇದ್ದಾಳೆ ಅಂತ. ಬೈಸಿಪ್ಸ್ ತೋರ್ಸೋಣ. ಏನು ಕೈ ಹಾಕೋದ್ರೆ ಇಡೀ ದೇಹನೇ ಬಿಟ್ಬಿಟ್ರೆ 52 ಕೆಜಿ ದೇಹ ತಲೆ ಸಮೇತ ಹಾಕೋವಿ. ಇರ್ಬೇಕು ಜಿಮ್ ಹೋದ್ರೆ ಸಾಲದು, ಶಕ್ತಿ ಇರ್ಬೇಕು ಮೈಯಲ್ಲಿ. ಆಯ್ತು, ಗೋಬಿ ತಿಂತೀನಿ ತಿನ್ನು, ಶಕ್ತಿ ಇರುತ್ತೆ. ಇನ್ನು ಸ್ಟಾರ್ಟೇ ಮಾಡಿಲ್ಲ, ಬಗ್ಗಿಸ್ಬಿಟ್ರೆ. ಸ್ಟಾರ್ಟೇ ಮಾಡಿಲ್ಲ ನೋಡಿ. ಮತ್ತೆ ಸ್ಟಾರ್ಟ್ ಮಾಡಿಲ್ಲ. ಹಂಗಲ್ಲ, ಇರೋ ಒಂದ್ ನಿಮಿಷ, ಇರೋ ಒಂದ್ ನಿಮಿಷ. ಆಯ್ತು, ಹಿಂಗಲ್ಲ, ಫ್ರೀ ಆಗ್ಬಿಡು. ನಾನು ಬಿಟ್ಟಿದ್ದೀನಲ್ಲ, ನೋಡಿ ಹಿಂಗ್ ಬಿಡು, ಫ್ರೀ ಆಗಿ. ಫ್ರೀ ಬಿಡು. 1 2 3 ದೇಹನೇ ಬಿಡ್ತಾ ಲೆಫ್ಟ್ ಹ್ಯಾಂಡ್ ಮಾಡ. 90 ಕೆಜಿ ದನ ನಾನು ಬಗ್ಸಕ್ಕಾಗುತ್ತಾ? 90 ಕೆಜಿ ಇದೀನ ನಾನು, ಇರೋದೇ 68 65. ಓಕೆ, ಏನ್ ಮಾಡ? 1 2 3 4 ಏನ್ಸ್ 100 ಇರೋ. ಒಂದ್ ನಿಮಿಷ. ಗುಡ್ ಹೇಳ್ತೀವಿ ಹತ್ರ. 1 2 3 4 ಯಾವ ಮುಗಿಸ್ತಾಳ ಅವಳಿಗೆ ಗೊತ್ತಿರ. 6 7 8 9 and all. ಏಯ್ 9 and all ಆದ್ಮೇಲೆ ಏನು? 9 ಮುಖ. ಇಷ್ಟೇ, ಆಟ ಮುಗೀತು. ಚೆನ್ನಾಗಿ ಆಡ್ತೀಯ, ಸುಂದರ ಪಂಟ್ರು, ಸ್ಟೇಟ್ ಲೆವೆಲ್ ಪಂಟ್ರು. ಏನದು ಪುಂಗು ಅಂದ್ರೆ ಲಾಲ್ ಬಾಗೆ ನಂದು ಹೇಳ್ತೀನಿ. ಗೈಸ್, ಇವಾಗ ಮಂತ್ರಿ ಮಾರ್ಗ್ ಹೋಗ್ತೀನಿ ಅಂತ ಹೇಳಿದ್ಲಲ್ಲ, ಮಳೆ ಬಂದಿರೋ ಕಾರಣ ಮಂತ್ರಿ ಮಾರ್ಗ್ ಹೋಗೋದು ರದ್ದಾಗಿದೆ. ಇವಾಗ ಹೋಗೋದಂದ್ರೆ ಇವಾಗಿನ ಲಾಂಗ್ ರೈಡ್ ಆಗುತ್ತೆ ಮಳೆಲಿ ಅಂತ. ನೀವೇ ಅಂದೆ ಬೇಡ ಅಂತ. ನಾನು ಯಾವಾಗ ಹೇಳಿದೆ ಸಚಿನ್? ಪೂಜಾ, ನಾನು ಹೇಳಿಲ್ಲ ಸಚಿನ್ ಅವರೇ. ಸುಳ್ಳು ಹೇಳ್ಬೇಡ ಪೂಜಾ, ನಾನು ಹೇಳಿಲ್ಲ ಸಚಿನ್ ಅವರೇ. ಸರಿ ಬಾ, ಏನಾದ್ರು ತಿನ್ಕೊ ಬರೋಣ. ಏನ್ ತಿಂತೀಯ? ನೀನೇನು ತಿನ್ಬೇಡ, ನಾನ್ ತಿಂತೀನಿ. ಏನ್ ಹೆಸರು?
ಏನಾದ್ರು ಅಂತ ಯಾವ್ದು ಐಟಮ್ ಇಲ್ಲ. ಹೆಸರು ಹೇಳು. ಅದೇ ಅದೇ ಅಂತಾನು ಯಾವ್ದು ಇಲ್ಲ. ಐಸ್ ಕ್ರೀಮ್ ತಿಂತೀನಿ ಬಾ. ಏಯ್ ಸರ ಅಂತವಳೆ ಐಸ್ ಕ್ರೀಮ್ ಅಂತ ಎಂತ ಸರ ಅಂತ ಇದ್ದೀನಿ ನಾನು. ಈಗ ಒಂದ್ ಆಟ ಕೊಡಿಲ್ಲ ಹೇಳ್ತೀನಿ. ನಾನ್ ಮೂಗ್ ಬಿಟ್ಟು ಬೇರೆ ಯಾವ್ದಾರ ಪಾರ್ಟ್ ಅಲ್ಲ ಮೂಗ್ಗೆ ನಾನು ಹೇಳಲ್ಲ ಗೈಸ್. ಹಾ ಸ್ಟ್ರೈಟ್ ಇದ್ದೀನಿ ಅನ್ಸುತ್ತೆ. ಏನ್ ಗೊತ್ತಾ, ಇದು ಇದನ್ನ ಕರೆಕ್ಟ್ ಆಗಿ ಅಲ್ಲ ಏನ್ ಹೇಳು ಫಸ್ಟ್. ಹಿಂಗ್ ಹಿಡ್ಕೊಂಡು ಹಿಂಗ್ ಹೊಡಿಬೇಕು. ಅಷ್ಟೇ ಆಟ ಮುಗಿತು ಗೈಸ್. ನಾನೇ ಲೋಫರ್ ನಂಗೆ ಮೂಗಿ ಹೊಡೆದ್ರೆ ಆಗಲ್ಲ ಅಂತ ಗೊತ್ತಾನೆ, ಆದ್ರೂ ಮೂಗಿಗೆ ಹೊಡಿತೀಯ ಲೋಫರ್. ನೀನ್ ಹಿಂಗೆ ನೋಡ್ಕೊಂಡ್ ಕೂತಿದ್ದಲ್ಲ. ನಾ ಏನ್ ಹೇಳ್ತಿ ಅಂತ ಅಂದ್ರೆ ಮಕ್ಕಳು ಹೊಡಿತಾರ. ಅದ್ರಲ್ಲಿ ಜಿಪ್ ಐತೆ. ಸರಿ ಗೈಸ್, ಓಕೆ. ನನ್ನ ಮಗಳು ರೀಲ್ ಓಡ್ತಾನೆ ಇದೆ ಮೊಬೈಲಲ್ಲಿ. ಸೊ ಗೈಸ್, ಇವಾಗ ಟ್ರೆಂಡ್ಸ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮದೊಂದು ಕ್ರೆಡಿಟ್ ಇತ್ತು, ಸೊ ಅದನ್ನು ಯೂಸ್ ಮಾಡಿ ಏನಾದರೂ ತಗೊಂಬರೋಣ ಅಂತ. ನಾನು ನಿಮಗೆ ಆ್ಯಕ್ಚುಲಿ ನಿನ್ನೆ ವ್ಲಾಗಲ್ಲೂ ಏನೋ ಹೇಳಿದ್ದೆ ಗೈಸ್, ಮೊನ್ನೆ ವ್ಲಾಗಲ್ಲಿ ಅನ್ಸುತ್ತೆ. ಸೊ ಇವನು ಲೂಲು ಮಾಲ್ಗೆ ಹೋಗೋಣ ಅಂತ ಇಷ್ಟೆಲ್ಲ ರೆಡಿ ಮಾಡಿಸ್ಬಿಟ್ಟು ಇವಾಗ ಇಲ್ಲೇ ಮನೆ ಹತ್ರ ಇರೋ ಟ್ರೆಂಡ್ಸ್ ಕರ್ಕೊಂಡೋಗ್ತಾನೆ. ಸುಮ್ಮನೆ ಮಳೆ ಬೇರೆ, ಅಲ್ಲಿ ಗಂಟೆ ಯಾರು ಇದ್ದಾರೆ ಗೈಸ್, ಅದಕ್ಕೋಸ್ಕರ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ. ಇಲ್ಲೊಂದು ಬಿದ್ದೋಯ್ತು. ಆಲ್ಮೋಸ್ಟ್ ನಮ್ಮ ಬಸ್ ಸ್ಟೇಷನ್ ಹೋಗೋದ್ರಲ್ಲಿ ಮಾತ್ರ ಮರ ಬಿದ್ದೇ ಬಿಡುತ್ತೆ, ಯಾಕೆಂದರೆ ಹಳೆ ಮರಗಳೇ ಜಾಸ್ತಿ ಇದ್ದಾವೆ. ಸೊ ಗೈಸ್, ಇಲ್ಲೇ ಒಳಗಡೆ ಇದ್ದೀವಿ, ಬಟ್ ಯಾವುದು ಇಷ್ಟ ಆಗ್ತಿಲ್ಲ. ನಮ್ಮ ಫಾಲೋವರ್ ಒಬ್ಬರು ಸಿಕ್ಕಿ ಮಾತಾಡಿಸ್ತಾ ಇದ್ದಾರೆ. ಸೊ ಮಾತಾಡ್ತಾ ಇದ್ದಾರೆ, ನಾನು ನೋಡಿದೆ, ಬಟ್ ಯಾವುದು ಇಲ್ಲಿ ಇಷ್ಟ ಆಗ್ತಾಯಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಒಂದಿನ ಇದ್ದಂಗೆ ಒಂದಿನ ಇರೋಲ್ಲ ಗೈಸ್. ಬಂದಾಗ ಒಂದೊಂದು ಟೈಪ್ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ, ಒಂದೊಂದು ಟೈಪ್ ಏನೂ ಸಿಗೋದೇ ಇಲ್ಲ. ಮಂತ್ರಿ ಮಾಲಲ್ಲಿ ಒಂದಿದೆ, ಅದು ಬಿಟ್ಟರೆ ನಿಯರಿನ್ ಯಾವುದೂ ಇಲ್ಲ. ನೋಡೋಣ, ಕ್ರೆಡಿಟ್ಸ್ ಇದೆಯಲ್ಲ ಅಂತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಗೈಸ್, ಫೈನಲಿ ಆಫ್ಟರ್ 4 months ನಮ್ಮ ಹತ್ರ ಇದ್ದಿದ್ದು ಕ್ರೆಡಿಟ್ಸ್ನ ನಾವು ಖಾಲಿ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 3 ಟೀ ಶರ್ಟ್ ತೊಗೊಂಡೋಳೆ, ಆಮೇಲೆ ಒಂದು ಪರ್ಫ್ಯೂಮ್ ತೊಗೊಂಡೋಳೆ ಅಲ್ಲ. ಏನು ಕಲೆಕ್ಷನ್ಸ್ ಇರಲಿಲ್ಲ ಗೈಸ್. ಹಾಂ, ಏನು ಕಲೆಕ್ಷನ್ಸೇ ಇಲ್ಲ. ನೀರು ನೋಡಿ ಹೆಂಗೆ ಬರ್ತೈತೆ. ಅಯ್ಯಪ್ಪ, ಅದಕ್ಕೆ ಮಳೆ ಬಂದರೆ ಅಂತೂ ಹಿಂಸೆ ಅಲ್ವಾ. ಮೊನ್ನೆ ಇವಳು ಶೂಸ್ ತೊಗೊಂಡ್ಲು ಸರಿನಾ, ಇವಾಗಲೇ ಟೈಟು ನಂಗೆ ಬೆರಳು ಇದಾಯ್ತೈತೆ ಅಂತ ಹೇಳ್ತಾವಳೆ ನೋಡಿ. ತುಂಬ ಚಿಕ್ಕದು, ನಾನು ಅಂದ್ಕೊಂಡೆ, ಬಟ್ ಇವಳು ಇಲ್ಲ ಕಂಫರ್ಟ್ ಸಕ್ಕದಾಗೈತೆ. ನಾನು ಆದರೂ ಹಾಕ್ಬಿಟ್ಟು ಅದು ಏನದು ಓಡಾಡು ಅಂತ ಅಂದೆ. ಎಲ್ಲಿದೆ ನಿನ್ನ ಬೆರಳು? ಎಲ್ಲಿದೆ? ಇಲ್ಲಿಗೆ ಟಚ್ ಆಯ್ತಾ ಇದೆಯಾ ಇದಕ್ಕೆ? ಹಾಂ, 4 ಬೆರಳು ಫ್ರೀ ಇದೆಯಾ? ಇದು ಈ 4 ಬೆರಳು ಫ್ರೀ ಇದೆ. ಬೆರಳು ಮಾತ್ರ ಒಂದು ಸ್ವಲ್ಪ ಹಿಂಸೆ. ಉಗುರು ಬೆಳೆದಿದೆಯಾ ಜಾಸ್ತಿ? ಉಗುರು ಸಚ್ಚು ಇಷ್ಟೇ ಎಷ್ಟಿದೆಯಾ ಆಯ್ತಾ? ಆದರೆ ನಾನು ಪೇನ್ ಇರ್ತಿರೋದು ಇಲ್ಲಿ. ಅದು ಫ್ರೀಯಾಗಿ ಬಿಟ್ಕೊ ಆಯ್ತು. ಅದು ರಿಟರ್ನ್ ಇಲ್ಲ, ಎಕ್ಸ್ಚೇಂಜ್ ಇಲ್ಲ, ಏನಿಲ್ಲ ಅಲ್ಲಿ. ಅದು ಅಲ್ಲದೆ ಎರಡೂ ಒಂದೇ ಸೈಜ್ ತಗೊಂಡೋಳೆ, ಒಂದು ಸೈಜ್ ಎಕ್ಸ್ಟ್ರಾ ತೊಗೋಬೇಕು ಯಾವತ್ತು. ಸೊ ಇವಾಗ ತೊಗೊಂಡಾಯ್ತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಎವ್ರಿಡೇ ಯೂಸ್ಗೆ ಅಂತ ಟೀ ಶರ್ಟ್ಸ್ ತೊಗೊಂಡೆ ಆ್ಯಕ್ಚುಲಿ, ಬಿಕಾಸ್ ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ಹೌದು, ಅದಕ್ಕೆ ಈಗ ತೊಗೊಂಡು ಸ್ವಲ್ಪ ಫ್ರೂಟ್ಸ್ ನೋಡೋಣ, ವೆಜಿಟೇಬಲ್ಸ್ ಏನಾದರೂ ತೊಗೊಂಡು ಹೋಗೋಣ ಗೈಸ್. ಮನೆಗೆ ಹೋಗ್ತೀವಿ. ನನ್ನ ಮಗಳು ಬೇರೆ ಎದ್ದವಳಂತೆ, ನನ್ನ ಮಗಳು ಕರ್ಕೊಂಬರ್ಬೇಕು ಹೋಗಿ. ಗೈಸ್, ನನ್ನ ಮಗಳು ಬಂದ್ಬಿಟ್ಟು ನೋಡಿ ಹೆಂಗೆ ನುಲಿತಾವಳೆ. ಮಗಳೇ ಪುಟ್ಟಕ್ಕ, ಅವಳು ಕೀ ತಗೋಬೇಕು. ಇವಾಗ ಮನೆ ಕೀ ಆಯಿತು, ನೀನು ದೊಡ್ಡವಳಾದ್ಮೇಲೆ ನಿಂಗೆ ಕೊಡ್ತೀನಿ ಬಿಡ ಕೀ. ನಮ್ಮ ಮನೆ ಕೀ ನೀನೇ ಇಟ್ಕೋ, ಬೀರುದೆಲ್ಲ ನೀನೇ ಇಟ್ಕೋ, ಸರಿನಾ? ಎಲ್ಲಿದ್ದ ಮಗಳೇ ಇಷ್ಟೊತ್ತು ನೀನು? ಹಾಂ, ಜೈ ತಗೋ ಮಗಳೇ, ಇಲ್ಲಿ ತಗೋ, ನಿಂಗೇನು ತಂದಿದ್ದೀವಿ. ಇಲ್ಲಿ ಏನು ತಂದಿದ್ದೀರಾ ಅಂತ ನೋಡ್ತಾವಳೆ. ನಿಂಗೆ ಹೇಳ್ತಾಳೆ ನಿಮ್ಮಮ್ಮ. ನಿಮ್ಮ ಅಮ್ಮಂಗೆ ಸಾಲಲ್ಲ ಮಗಳೇ. ಹೌದು, 800 ರೂಪಾಯಿ ನನಗೆ ಸಾಲಿಲ್ಲ. 6
600 ರೂಪಾಯಿ ತಂದಿದ್ದು ಸಾಲದು ಅಪ್ಪಂಗೂ ಮಕ್ಕಳಿಗೂ. ಅದ್ರಲ್ಲಿ ನಿನಗೆ 3,000 ಖರ್ಚು ಮಾಡಿದ್ದೆ ಸುಮ್ಮನೆ. ಏನು ನಿಂಗೆ ಟ್ಯಾಗ್ ತಂದವ್ರೆ ನೋಡು ಮಗಳೇ, ಟ್ಯಾಗ್ ನಿಂಗೆ. ಅಯ್ಯೋ ಏನು ಖುಷಿ ಗುರು, ಬಾಯಿಗೆ ಹಾಕತ್ತವಳು ನೋಡಲ್ಲಿ. ಅಲ್ಲೋಡು, ನಮಗೆಲ್ಲ ಟ್ಯಾಗ್ ಕೊಟ್ರೆ ಮಕ್ಕಳ ಮೇಲೆ ಎಸಿತೀವಿ. ಮಕ್ಳಿಗೆ ಹೆಂಗೆ ಗೊತ್ತಾಗುತ್ತೆ ನೋಡು, ಮಕ್ಕಳು ದೇವರು ಅಂತ ಸಮ. ಅಂದರೆ ಅಲ್ಲಿಂದ ಹೋಗಿ ಬರೀ ಟ್ಯಾಗ್ ತಂದಿದೀಯ ಅಂತ ಅಂದಾಗ ಬೇಕಾಗಿಲ್ಲ ಅಂತ ಎಸೆಯಲ್ವಾ? ಟ್ಯಾಗ್ ಕೊಟ್ರೆ ಖುಷಿನ ನಿಂಗೆ? ಎಲ್ಲಿಂದ ಬರ್ತೀರಿ ನೀವೆಲ್ಲ? ನೀವು ಒಬ್ಳೇನ ನಿಂತಾರ ಇದಾರ ಇನ್ನ? ನಂತರ ಇರೋಳು ಬಾಲ್ವಾ ಬರ್ಲಾ ಅಂತ ಕೇಳ್ತಾ ಇರೋದು. ಅದು ಬರ್ಲಾ ಅಂತ. ತಗೋ ಕ್ಯಾಮ್ರಾಮ್ಯಾನ್, ಶಿಫ್ಟ್ ಶಿಫ್ಟ್ ಕ್ಯಾಮ್ರಾಮ್ಯಾನ್. ಏನು ನೀನು ಇಷ್ಟೊತ್ತು ನನ್ನ ಬಿಟ್ಟು ಸಿನಿಮಾ ಶಾಂತಮಜ್ಜಿ ಮನೆಗೆ ಹೋಗಿದ್ದಾ? ಹಾಂ, ಚೆನ್ನಾಗಿ ನೋಡ್ಕೋತಾರ ಮಗಳೇ ನಿನ್ನ ಶಾಂತಮಜ್ಜಿ? ಹಾಂ, ಚೆನ್ನಾಗಿ ನೋಡ್ಕೋತಾರ? ಏನು ಕಂಪ್ಲೇಂಟ್ ಇದ್ರೆ ಹೇಳು ಮಗಳೇ. ಒಂದು ಮುತ್ತ ಕೊಡವ, ತುಂಬ ಹೊತ್ತಾಯ್ತು. ಮುತ್ತ ಕೊಡು. ಅವ್ಳು ಬಂದು ಹೋದ್ಲು ವಾಪಸ್ಸು. ಮಗಳೇ ಒಂದು ಮುತ್ತ ಕೊಡುವ, ಜಾಸ್ತಿ ಹೊತ್ತಾಯ್ತು ನೀನು ಕೊಟ್ಟು. ಹಾಂ, ಮುತ್ತ ಕೊಡು. ಮುತ್ತ ಕಡೆ ಒಂದು ಮುತ್ತ ಕೊಡು. ಹಾ, ನೀನ್ ಹಂಗೆಲ್ಲ ಕೇಳ್ಬಿಟ್ರೆ ಕೊಡ್ತಾಳಾ? ಮುತ್ತ ಕೊಡು ಒಂದು. ಅದಕ್ಕೆ ಇಲ್ಲ ಕೊಡಿ. ನೀ ಅತಿ ಆಸೆ ನೀನು. ನಾನು ನಿಂಗೊಂದು ಕೊಡ್ತೀನಿ ಬಾಯ್ಲಿ. ಬೇಡ ಬೇಡ ಬಂಗಾಳ ಮುದ್ದು ಬಂಗಾಳ. ಕರೆಂಟ್ ಹೋಗಿದೆ. ನನ್ನ ಮಗಳದು ಹೊಸ ಫ್ರೆಂಡ್ ಇದು, ಹಳೆ ಫ್ರೆಂಡೇ. ಅವಳು ಹುಟ್ಟಿ 1 ತಿಂಗಳು 2 ತಿಂಗಳು ಇದ್ಲು, ಅವಾಗ ತಂದಿದ್ದು. ಇವಾಗ ಆಟ ಆಡ್ತಾ ಇದ್ದಾಳೆ ಅದರಲ್ಲಿ. ಅಲ್ಲ ಮಗಳೇ? ಹಾಂ, ಮಂಕಿ ಕೋತಿ ಹೆಂಗೋ ಅನ್ನೋದು ಮಗಳೇ? ಕೋತಿ ಹೆಂಗ್ ಸೌಂಡ್ ಮಾಡುತ್ತೆ ಹೇಳು. ನೀನ್ ಮಾಡು ಸೌಂಡು. ಕೋತಿ ಹೆಂಗ್ ಸೌಂಡ್ ಮಾಡುತ್ತೆ ಮಗಳ? ಹೇಳು. ಓಯ್, ಅವಳದೆಲ್ಲ ಹೋಗ್ತಲ್ಲ ಅವಳು. ಅವಳು ಮೂಡಿದ್ರೆ ಮಾತ್ರ ನಮಗೆ ರಿಯಾಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಕೋತಿ ಮರಿ ಹೋಯ್ತಾ ಇಲ್ಲ, ಸುಮ್ನೆ ಇದನ್ನ ತೋರ್ಸ್ಬಿಟ್ಟು ಕೈ ಕಟ್ಟಾಕ್ತೆ ಅಷ್ಟೇ. ಅದು ಬಿಚ್ಕೊಳಗೆ ಯಾವ ಟ್ರಿಕ್ ಎಲ್ಲ ಯೂಸ್ ಮಾಡ್ದವಳು ನೋಡಿ. ಬಾಯಲ್ಲಿ ಬಿತ್ತವಳು. ನೋಡು ಒಬ್ಬ ಮಗಳೇ ಬುದ್ಧಿವಂತೆ ಅದೇ ನೀನು. ಅದನ್ನ ನೋಡಿ ಇವಾಗ ತೆಗಿಬೇಕು. ನೋಡೋಣ ಗೈಸ್ ಹೆಂಗ್ ತೆಗಿತಾಳೆ ಅಂತ. ತೆಗಿವ. ಹಿಂಗೆ ಎಳಿತಾಳೆ ನೋಡು. ನೋಡು ತಗೋಬಹುದು. ನೋಡು ಬಾಯಿ, ಅಲ್ಲೋಡು ಬಾಯಿ ಮುಚ್ಚಿದ. ಚಿನ್ನಮ್ಮ ಯಾರ ಮಗಳೇ ಅದು? ಗೈಸ್ ಬೆಳಗ್ಗೆಯಿಂದ ನಮ್ಮ ಅಮ್ಮನ ಮನೇಲೇ ಇದ್ಲು. ಇವಾಗ ನಮ್ಮ ಅಮ್ಮ ಬಂದ ತಕ್ಷಣ ಅಲ್ಲಿ ನೋಡಿ ರಿಯಾಕ್ಷನ್. ನೋಡ್ 3 ವರ್ಷ ಆಗೋಯ್ತು ಅನ್ನಂಗೆ. ಆಯ್ತು ಹೋಗಮ್ಮ, ಆಯ್ತು. ಅದೇ ಮಕ್ಕಳು ಪ್ರೀತಿ ಗೊತ್ತಾ ಆಲ್ರೆಡಿ ನೋಡಿ ಮಗಳೇ. ಈಗ ಬಂದು ಅರ್ಧ ಗಂಟೆ ಆಗಿಲ್ಲ ಗೈಸ್ ಆಗ್ಲೇ. ಅದೇ ಮಕ್ಕಳು ಪ್ರೀತಿ. ದೊಡ್ಡವರಾದ್ರೆ ಹಂಗಲ್ಲ, ನೀನಾ ಬಂದ ಬಿಡು ಅಂತಾರೆ ಮಕ್ಕಳು. ನೋಡು ಹಾ ನಿಂತಾರ. ಇವ್ರು ಮಕ್ಕಳಾದ್ರೆ ನೋಡು ಎಷ್ಟು ಖುಷಿಯಾಗಿ ಬರ್ತವೆ ಮತ್ತೆ ಮತ್ತೆ. ಗುಮ್ಮ ಗುಮ್ಮ ಎಲ್ಲವ ಗುಮ್ಮ ತೋರ್ಸು. ಗುಮ್ಮ ಇದೊಂದು ಚೆನ್ನಾಗಿ ಮಾಡ್ತಾಳೆ ಗೈಸ್. ಸ್ಕ್ರೀನ್ ಹತ್ರ ಬಂದ್ಬಿಟ್ಟು ಮುಚ್ಕೊಂತಾಳೆ ಮತ್ತೆ ನೋಡ್ತಾಳೆ. ಅದೇ ಗುಮ್ಮ ಅವಳಿಗೆ. ಓಕೆ ಗೈಸ್, ಇವಾಗ ನಾವು ನನ್ನ ಮಗಳನ್ನ ಮಲಗಿಸಿ ನಾವು ಮಲ್ಕೊತೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮಗಳೇ ಇಲ್ಲೋಡು, ಟಾಟಾ ಮಾಡಿಲಿ. ಬಟ್ಟೆ ಎಲ್ಲ ಬಿಡಿಸ್ತಾವಳಂಟಿ. ಮಗಳೇ ಟಾಟಾ ಮಾಡು. ಟಾಟಾ ಇಲ್ಲಿ ಮಗಳೇ. ಟಾಟಾ 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 ಮಾಡಿದ್ಲು.